2 ವರ್ಷದಿಂದನೂ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿಂದನೂ ಜಿ ಪರಮೇಶ್ವರ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಈ ಕುಡಿಯೋ ನೀರು ಒಂದು ಮಹತ್ವವಾದ ಯೋಜನೆ. ಪ್ರತಿ ಮನೆಯಲ್ಲೂ ಹೆಣ್ಮಕ್ಳಿಗೆ ಕುಡಿಯೋ ನೀರು ಬಗ್ಗೆ ಭಾಳ ಕಾಳಜಿ ಇಟ್ಟು ಕೊಡಬೇಕು ಅನ್ನೋದು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿಗಳ ಕನಸು ಕೂಡ. ಇಲ್ಲಿಯ ಸರ್ಕಾರನೂ ಕೂಡ ಅದಕ್ಕೆ 50% ಹಣ ಕೊಡ್ತಾ ಇದೆ. ಅದರಿಂದ ಇದು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ನೀರನ್ನ ಕೊಡೋಕ್ಕಾಗ್ತಾ ಇಲ್ಲ. ಟೆಂಡರ್ ಆಗಿರೋ ಕೆಲಸಗಳಾಗಿಲ್ಲ, ಬೇರೆ ಬೇರೆ ಗೊಂದಲಗಳಿತ್ತು. ಅದಕ್ಕೆ ಇವತ್ತು ರಿವ್ಯೂ ಮೀಟಿಂಗನ್ನು ಕರೀರಿ ಅಂತ ಕರೆದಿದ್ರು. ಆದರೆ ಕರೆದು ಸುಮಾರು 1148 ಕಾಮಗಾರಿಗಳು ಇನ್ನೂ ಕೂಡ ಪ್ರಗತಿಯಲ್ಲಿವೆ, ಪ್ರೋಗ್ರೆಸ್ ಆಗಿಲ್ಲ ಜಿಲ್ಲೆದು ಅಂತ ಹೇಳಿದ್ರು. ಆಮೇಲೆ 288 ಕೋಟಿ ಕೂಡ ಹಣ ಬಿಡುಗಡೆ ಆಗಬೇಕು ಅಂತಲೂ ರಿವ್ಯೂವಲ್ಲಿ ಗೊತ್ತಾಯಿತು. ಅದಕ್ಕೆ ಬೇಗ ಹಣ ಬಿಡುಗಡೆ ಮಾಡಿಸಿ ಕಾಂಟ್ರಾಕ್ಟರ್ ಕೆಲಸ ಹೆಂಗೆ ಮಾಡ್ತಾರೆ ಹಣ ಕೊಟ್ಟಿಲ್ಲ ಅಂದರೆ, ಅದಕ್ಕೆ ಅದು ಸ್ಲೋ ಇದೆ. ಅದಕ್ಕೆ ಪರಮೇಶ್ ಸಾಹೇಬ್ರು ಗಮನಕ್ಕೆ ತಂದಿದ್ದೇವೆ. ಇವತ್ತು ಎಲ್ಲ ರಿವ್ಯೂ ಆದಮೇಲೆ ಒಂದು ತಿಂಗಳಲ್ಲೆಲ್ಲ ಒಂದು ಟ್ರ್ಯಾಕಿಗೆ ಬರುತ್ತೆ ಅಂತ ಹೇಳಿದ್ದಾರೆ, ವಿಶ್ವಾಸ ಇದೆ. ಇದು ಗ್ರಾಮಾಂತರದಲ್ಲಿ ಈ ಸ್ವತ್ತು ಬಹಳ ದಂಧೆಯಾಗಿ ನಡೀತಾ ಇದೆ. ಅದು ಈ ಸ್ವತ್ತು ಅಂತ ಹೇಳಿದ್ರೆ ಎಲ್ಲಿ ಕಾರ್ಪೊರೇಷನ್ ಲಿಮಿಟಲ್ಲಿ ಬರ್ತಾವಲ್ಲ, ಈ ಟೂಡಾ ಲಿಮಿಟಲ್ಲಿ ಬರೋ ಕಡೆ ಸ್ವಲ್ಪ ದಂಧೆ ಇದೆ. ಅದಕ್ಕೆ ಈ ಪಿ ಡಿ ಒಗಳು ಇವರು ಸ್ವಲ್ಪ ಅದಕ್ಕೆ ಮಾಫಿಯಾ ಥರ ಕೆಲಸ ಮಾಡ್ತಾರೆ. ಒಂದು 4-5 ಪಿ ಡಿ ಒವರು, ಅದರಲ್ಲಿ ಹೆಗ್ಗೆರೆ ಒಂದು. ಅದಕ್ಕೆ ಇವತ್ತು ಹೇಳಿದ್ವಿ, ಪರಮೇಶ್ ಅವರೇ ಬಾರಿಸಿದ್ರು ಹಾಕೊಂಡು ಇವಾಗ ಹೊಡೆಯೋದೊಂದು ಬಾಕಿ ಇತ್ತು ಪರಮೇಶ್ವರ್ ಅವರು. ಕಾರಣ ಏನಪ್ಪ ಅಂತೇಳಿ ನನ್ನ ಮನೆ ಮುಂದೆ ಕಸ ಹಾಕ್ತಾರೆ ಅಂತ ನಾನು ಸ್ಟೇಟಸ್ಗೂ ಹಾಕಿದ್ದೆ. ಪರಮೇಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಮುಂದೆ ಕಸ ಬಿದ್ದಿದೆ ನೋಡಪ್ಪ ಅಂತ ನಮ್ಮ CS ಗೆ. ಆದರೆ ಇವತ್ತು ಅವರೇ ಖುದ್ದಾಗಿ ಹೇಳಿದ್ದಾರೆ, ನಮ್ಮ ಮನೆ ಮುಂದೆ ಕಸ ಇದೆ, ಅವ್ನು ಯಾರು ಪಿ ಡಿ ಒ ಸಸ್ಪೆಂಡ್ ಮಾಡಿ ಅಂತ. ತಕ್ಷಣ ಅದನ್ನು ಹೇಳ್ತೀವಿ ನಾವು, ಅದನ್ನು ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದಾರೆ. ನಾನು ಇವಾಗ ಹೇಳಿ ಸಸ್ಪೆಂಡ್ ಮಾಡಿಸ್ತೀನಿ. ಏನು ವಾರ್ಡ್ ಎಕ್ಸ್ಟೆಂಡು? ನಾವು ಅದನ್ನು ಬಿಡಲ್ಲ. ನಾವು ಯಾವುದೇ ಕಾರಣಕ್ಕೂ ವಾರ್ಡ್ ಎಕ್ಸ್ಟೆಂಡ್ ಮಾಡೋಕ್ಕೆ ಬಿಡಲ್ಲ. ಏನು ಪಂಚಾಯತಿ 35 ಪಂಚಾಯತ್ ಇದೆ, ಅದು ಜಿಲ್ಲಾ ಪಂಚಾಯತಿ ಚುನಾವಣೆ ಆದಮೇಲೆ ತುಮಕೂರಿಗೆ ಮೊದಲು ಮೂಲಭೂತ ಸೌಕರ್ಯಗಳು ಕೊಡಲಿ ಸರ್ಕಾರ. ಈಗ ಜ್ಯೋತಿಯವರು ಹೇಳಿದ್ರು 58 ಬಾಟಲ್ ನೆಕ್ಸ್ ಇದೆ ಅಂತ. ಅಂದರೆ ಮೂಲಭೂತ ಸೌಕರ್ಯಗಳು ಒಳಚರಂಡಿ ಆಗಿಲ್ಲ, ಕುಡಿಯೋ ನೀರು ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು 58 ಬ್ಲಾಕ್ ಸ್ಪಾಟ್ಗಳು, ಅಂದರೆ ಬಾಟಲ್ ನೆಕ್ ಅಂತಾರೆ ಅದನ್ನು. ಸಮಸ್ಯೆಗಳು ಬಗೆಹರಿಸೋಕ್ಕೆ ಆಗಲ್ಲ. ಆ ಥರ ಅಲ್ಲೇ ಇರಬೇಕಾದ್ರೆ 58 ಬ್ಲಾಕ್ ಸ್ಪಾಟ್ ಅಂದರೆ ಬಾಟಲ್ ನೆಕ್ಸ್ ಅಂದರೆ, ಇನ್ನು ಇವನ್ನೆಲ್ಲ ತಗೊಂಡು 14 ಪಂಚಾಯತಿ ತಗೊಂಡು ಏನು ಮೂಲಭೂತ ಸೌಕರ್ಯ ಕೊಡ್ತಾರೆ? ಅಲ್ಲ, ಅದು ಏನೋ ಗೊತ್ತಿಲ್ಲ. ಪರಮೇಶ್ವರ್ಗೆ ಏನೋ ದೊಡ್ಡ ಕನಸು ಇರಬೇಕು, ಕಾಸು ಇರಬೇಕಲ್ಲ, ಜೋಬಲ್ಲಿ ಇಟ್ಕೊಂಡು ಡೆವಲಪ್ ಮಾಡ್ಬೋದು. ತುಮಕೂರು ಮೇಲೆ ಆಸೆ ಇಟ್ಟರೆ ಸಾಲದು. ಜೋಬಲ್ಲಿ ದುಡ್ಡು ಇಟ್ಕೊಂಡು ಮಕ್ಕಳನ್ನ ಮಾರ್ಕೆಟಿಗೆ ತೊಗೊಂಡೋಗಿ ಬಟ್ಟೆ ತೊಗೊಂಡೋಗ್ಬೇಕಾದ್ರೆ ಜೋಬಲ್ಲಿ ಕಾಸಿಲ್ಲ, ಬಟ್ಟೆ ಕೊಡ್ತೀನಿ ಬಾ ಅಂತ ಹೇಳಿದ್ರೆ ಮಕ್ಕಳು ಬಿಡ್ತಾರಾ? ಹಂಗೆ ಆಸೆ ತೋರಿಸ್ಬಾರ್ದು. ಏನೋ ಅವ್ರಿಗೆ ಆಸೆ ಇದೆ. ಆದರೆ ಸಿದ್ದರಾಮಯ್ಯನವ್ರ ಹತ್ರ 1,000 ಕೋಟಿ ತಗೊಂಬಂದು ಆಮೇಲೆ ಈ 14 ಪಂಚಾಯತಿ ಸೇರಿಸಲಿ, ಅವತ್ತು ನಾನು ಒಪ್ಕೊಳ್ತೀನಿ. ಇಲ್ಲ ಯಾವುದೇ ಕಾರಣಕ್ಕೆ ಗ್ರಾಮ ಪಂಚಾಯತಿಗಳು ನಮ್ಮ ಪಂಚಾಯತಿಗಳನ್ನ ಸೇರಿಸೋಕ್ಕೆ, ಎಕ್ಸೆಪ್ಟ್ ಹೆಗ್ಗೆರೆ ಒಂದುಬಿಟ್ಟು, ಅದು ತುಂಬ ಸ್ಟ್ರಾಂಗಾಗಿ ಬೆಳೆದಿದೆ. ಪರಮೇಶ್ ಸಾಹೇಬರು ಅಲ್ಲಿದ್ದಾರೆ, ವಾಸ ಮಾಡ್ತಾರೆ. ಅವ್ರ ಪಂಚಾಯತಿ ಒಂದಕ್ಕೆ ಪರ್ಮಿಷನ್ ಕೊಡ್ತೀವಿ ಹೊರತು ಇನ್ನು ಯಾವ ಪಂಚಾಯತಿನೂ ಸೇರ್ಸೋಕ್ಕೆ ನಮ್ಮದು ಒಪ್ಪಿಗೆ ಇರಲ್ಲ.